ಇಷ್ಟು ದಿನ ನೋಡಿದ ತನಿಷಾ ಬೇರೆ ಅಂತೆ, ಇನ್ನು ಮುಂದೆ ನೋಡೋ ತನಿಷಾ ಬೇರೆ ಅಂತೆ. ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಒಂದು ಮುದ್ದಾದ ಗೃಹಿಣಿ ಪಾತ್ರ. ಕೋಣ ಅಂದ ತಕ್ಷಣ ಸ್ಟ್ರಾಂಗ್ ಅಪ್ಪ. ನಿಮ್ಮ ಕೋಣ ಯಾವ ಕಡೆ? ಯಾವ ರೀತಿ ಒಂದು ಜಾಗದಲ್ಲಿ ನಮ್ಮ ಕೋಣನ ತೋರಿಸ್ಬೋದು ಆ ರೀತಿಯಾಗಿ ತೋರಿಸಿದೀವಿ ಅಂತ ಹೇಳ್ಬೋದು. ನಾನ್ ವೆಜ್ ಆಗಿದ್ದವರು ವೆಜಿಟೇರಿಯನ್ ಆಗ್ತಾರೆ ಅನ್ನೋ ಒಂದು ಮಾತು. ಕೋಣಗೋಸ್ಕರ ಅಷ್ಟೊಂದು ತ್ಯಾಗ. ನನ್ನನ್ನು ಕೈ ಹಿಡಿತಾ ಇರುವಂತಹ ದೇವರನ್ನ ನಾನು ನೆನೆಸ್ಕೊಳ್ತೀನಿ. ನಾನು ಜೋರಾಗಿ ಮಾತಾಡೋದಾಗಿರ್ಬೋದು, ಬೋಲ್ಡಾಗಿ ಮಾತಾಡೋದಾಗಿರ್ಬೋದು, ಬೋಲ್ಡ್ ಪಾತ್ರಗಳನ್ನು ಮಾಡೋದಾಗಿರ್ಬೋದು, ನೆಗೆಟಿವ್ ಪಾತ್ರ ಮಾಡೋದಾಗಿರ್ಬೋದು, ಇವಷ್ಟನ್ನು ನೀವು ನೋಡಿರ್ತೀರ ಈವರೆಗೂ. ಬಟ್ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಒಂದು ಮುದ್ದಾದ ಗೃಹಿಣಿ ಪಾತ್ರ, ಅಥವಾ ಗಂಡನ ಅತಿಯಾಗಿ ಪ್ರೀತಿಸುವಂಥವ್ರು ಅಥವಾ ಹೆಂಡ್ತಿನ ಅತಿಯಾಗಿ ಪ್ರೀತಿಸುವಂಥ ಗಂಡ, ಈ ಬಾಂಡಿಂಗಲ್ಲಿರುವಂತಹ ಒಂದು ಕಪಲ್, ಇದನ್ನು ನೀವು ನೋಡೋದಕ್ಕೆ ಇಲ್ಲಿವರೆಗೂ ನನ್ನ ಪ್ರಕಾರ ಅವಕಾಶ ಸಿಕ್ಕಿಲ್ಲ. ಸೊ ಯಾಕಂದರೆ ನಾನು ಮಾಡಿಲ್ಲ, ನನಗೆ ಯಾರೂ ಅವಕಾಶ ಕೊಟ್ಟಿಲ್ಲ. ಸೊ ಈಗ ಏನು ಮಾಡ್ತಾ ಇದ್ದೀನಿ ನಮ್ಮ ಕೋಣ ಸಿನಿಮಾದಲ್ಲಿ, ಲಕ್ಷ್ಮಿ ಪಾತ್ರ ಅದು ತುಂಬ ಲಕ್ಷಣವಾಗಿದೆ. ತುಂಬ ತೂಕ ಕೊಡುವಂತಹ ಒಂದು ಪಾತ್ರ, ನನ್ನ ವೆಯ್ಟ್ ಇದ್ದಂಗಲ್ಲ. ಸೊ ಪಾತ್ರದ ಹೆಸರು ತಕ್ಕಂತೆ ಅದು ತುಂಬ ಜನರಿಗೆ ಹತ್ತಿರ ಆಗುವಂಥದ್ದಾಗಿರ್ಬೋದು. ಎಲ್ಲರೂ ಹೆಂಗೆ ಲಕ್ಷ್ಮಿನ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ನನ್ನ ಪಾತ್ರನ ಜನರು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿ 2 ವಿಧಾನ ಇದೆ, ನೀವು ಹೇಳಿದ್ರಲ್ಲೇ ಇತ್ತು. ಅಂದರೆ ಈಗ ನೀವು ಕಂಬಳ ಕೇಳಿರ್ಬೋದು, ಅದರಲ್ಲಿ ರೇಸಿಗೆ ಬಿಡ್ತಾರೆ. ಅಂದರೆ ಅದಕ್ಕೊಂದು ಪವರ್ ಇದೆ, ಅದಕ್ಕೊಂದು ಧ್ಯೇಯ ಇದೆ, ಅದಕ್ಕೊಂದು ಗುರಿ ಇದೆ. ಬಟ್ ಬೈಬೇಕಾದ್ರೆ ಹಾಗೆ ಕೋಣ ಅಂತಲೂ ಬೈತಾರೆ. ಲಕಿಲಿ ನಮ್ಮ ಅಪ್ಪಂಗೆ ಅವೆಲ್ಲ ವರ್ಡ್ಸ್ ಗೊತ್ತಿರಲಿಲ್ಲ, ಅಥವಾ ನಮ್ಮ ಕಡೆ ಯೂಸ್ ಮಾಡಲ್ಲ ಅಂತ ಕಾಣಿಸುತ್ತೆ, ಯಾವತ್ತೂ ಬೈದಿಲ್ಲ. ಅದು ಸಾಮಾನ್ಯವಾಗಿ ಕಡಿಮೆ ನಾನು ಅದನ್ನು ಕೇಳಿಸ್ಕೊಂಡಿರೋದು. ನೇಟಿವಿಟಿಗೆ ತಕ್ಕಂಗೆ ಪ್ರಾಬಬ್ಲಿ ಈ ಒಂದು ಬೈಯೋ ಪದಗಳನ್ನು ಪ್ರಾಣಿಗೆ ಹೋಲಿಸ್ತಾರೆ ಅಂತ ಕಾಣಿಸುತ್ತೆ. ಸೊ ಎರಡೂ ರೀತಿ ಇಲ್ಲಿ ಇರೋದ್ರಿಂದ, ಎರಡೂ ರೀತಿ ಮಿಕ್ಸ್ ಆದಾಗ ನಾವು ಯಾವ ರೀತಿ ಒಂದು ಜಾಗದಲ್ಲಿ ನಮ್ಮ ಕೋಣನ ತೋರಿಸ್ಬೋದು ಆ ರೀತಿಯಾಗಿ ತೋರಿಸಿದ್ದೀವಿ ಅಂತ ಹೇಳ್ಬೋದು. ಬಟ್ ಪ್ರೊಡ್ಯೂಸರ್ ಅಂತ ಬಂದಾಗ ಭಯದ ಜೊತೆಗೆ ಏನಾಗುತ್ತೆ, ಜವಾಬ್ದಾರಿಗಳು ಜಾಸ್ತಿ, ಕೆಲಸಗಳು ಜಾಸ್ತಿ, ಇದೆಲ್ಲವೂ ಆದಾಗ ಓಕೆ, ನನ್ನನ್ನು ಕೈ ಹಿಡಿತಾ ಇರುವಂತಹ ದೇವರನ್ನ ನಾನು ನೆನೆಸ್ಕೊಳ್ತೀನಿ. ಆಂಜನೇಯ ಸ್ವಾಮಿನ ನಾನು ಕೇಳ್ಕೊಳ್ಳೋದಾಗಿರ್ಬಹುದು, ಅಥವಾ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಈ ಥರ ಪ್ರೇ ಮಾಡ್ಕೊಂಡಿರೋದಾಗಿರ್ಬೋದು. ನಾನು ಮೊದಲನೇ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ಅಂದರೆ ಎಲ್ಲ ಆ ಸಮಯ ಕರೆಕ್ಟಾಗಿ ದೇವ್ರು ನಮ್ಮನ್ನು ಕರೆಸ್ಕೋತಾರೆ ಅವರ ಸನ್ನಿಧಾನಕ್ಕೆ ಅಂತ ಹೇಳ್ತಾರಲ್ಲ, ನನಗೆ ಅದು ಅವತ್ತು ರಿಯಲೈಸ್ ಆಯಿತು. ಯಾಕೆ ಅಂತಂದರೆ ಚಾಮುಂಡಿ ಬೆಟ್ಟ ಏನಿಲ್ಲಿಂದ ಒಂದು 2.5 hours ಮ್ಯಾಕ್ಸಿಮಮ್ ಅಂತ ಇತ್ತು. ನಾನು ಹತ್ತಿರ ಅನ್ನೋದು ಒಂದು ಮೈಂಡಲ್ಲಿತ್ತು. ಅಂತಂದರೆ ಏನಿಲ್ಲ ಅಂದರೂ ಒಂದು 4-5 ಸಲ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಪ್ರತಿ ಸಲ ಒಂದಲ್ಲ ಒಂದು ರೀಸನಿಂದ ಕ್ಯಾನ್ಸಲ್ ಆಗೋದು. ನಮ್ಮ ಧ್ಯೇಯ ಸ್ಟ್ರಾಂಗ್ ಆಗಿರುತ್ತೆ, ನಮ್ಮ ಗುರಿ ಮುಟ್ಟೋದಕ್ಕೆ ಸಹಾಯ ಆಗುತ್ತೆ, ನನ್ನ ನಂಬಿಕೆ, ನನ್ನ ಪರ್ಸ್ನಲ್ ನಂಬಿಕೆ. ಸೊ ಹೆಂಗಿದ್ರು ದೇವ್ರ ಸನ್ನಿಧಾನಕ್ಕೆ ಬಂದಿದ್ದೀನಿ, ನಾನಿಲ್ಲಿ ಕೇಳ್ಕೊಳ್ಳೋಣ, ನನ್ನ ಸಿನಿಮಾ ರಿಲೀಸ್ ಸುಸೂತ್ರವಾಗಿ ಆಗಲಿ, ಸಿನಿಮಾ ರಿಲೀಸ್ ಆಗೋವರೆಗೂ ತಿನ್ನಲ್ಲ ಅಂತ ಹೇಳಿ ಬಿಟ್ಟಿರೋದು.